ರೈಟ್ ಟೈಮ್ ಅಲ್ಲಿ ನಾವು ಇಂಟೀರಿಯರ್ ನ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎರಡನ್ನು ಫಿನಿಶ್ ಮಾಡ್ಕೋಬಹುದು. ಹಾಯ್, ಕನ್ಸ್ಟ್ರಕ್ಷನ್ ಜೊತೆ ಇಂಟೀರಿಯರ್ ವರ್ಕು ಸ್ಮೂತ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ಸೊ ನಿಮ್ಗೆ ಕನ್ಸ್ಟ್ರಕ್ಷನ್ ಜೊತೆಗೆ ಇನ್ನೋಸ್ ಇಂಟೀರಿಯರ್ ಟೀಮ್ ಇತ್ತು ಅಂದ್ರೆ ಸೊ ಬೇಸಿಕ್ ಲೆವೆಲ್ ಇಂದಾನೆ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ಯಾವಾಗ ರೈಟ್ ಟೈಮ್ ಅಲ್ಲಿ ನಾವು ಇಂಟೀರಿಯರ್ ನ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ನಮ್ಮ ಆರ್ಕಿಟೆಕ್ಟ್ಸ್ ಏನೋ ಒಂದು ಫ್ಲೋರ್ ಪ್ಲಾನ್ ರೆಡಿ ಮಾಡಿರ್ತಾರೆ, ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಾರೆ, ಅದಕ್ಕೆ ನಮ್ಮ ಡಿಸೈನ್ ಇಂಟೀರಿಯರ್ ಡಿಸೈನ್ ಮ್ಯಾಚ್ ಮಾಡಬೇಕು ಅಂದಾಗ, ಏನಾದ್ರೂ ಅಡಾಪ್ಟ್ ಮಾಡ್ಕೋಬೇಕು ಅಂದಾಗ, ಸೊ ಕನ್ಸ್ಟ್ರಕ್ಷನ್ ಜೊತೆಗೆ ಇನ್ನೋಸ್ ಇಂಟೀರಿಯರ್ ಟೀಮ್ ನ ಅಲ್ಲಿ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಈ ಮೆಸನೈನ್ ಕಾನ್ಸೆಪ್ಟ್ ಗಳಾಗಿರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ಸ್ವಿಚ್ ಪಾಯಿಂಟ್ಸ್ ಆಗಿರ್ಬೋದು, ವಾಲ್ ಕ್ಲಾಡಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಫ್ಲೋರಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇಂಚು ನಾವು ಡಿಸ್ಕಷನ್ ಮಾಡ್ಕೊಂಡು ಅಲ್ಲೇ ಕ್ಲಾರಿಟಿ ಅನ್ನೋದು ಸಿಕ್ಬಿಟ್ರೆ, ನೆಕ್ಸ್ಟ್ ನಾವು ಫಿನಿಶ್ ಆದ್ಮೇಲೆ ಗ್ರೂ ಕಟಿಂಗ್ ಮಾಡಿ ವಾಲ್ ಡ್ಯಾಮೇಜ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಅವಾಯ್ಡ್ ಮಾಡ್ಕೊಂಡು ಸ್ಮೂತ್ ಪ್ರೊಸೆಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎರಡನ್ನು ಫಿನಿಶ್ ಮಾಡ್ಕೋಬಹುದು. ಸೊ ಬೆಟರ್ ಆಪ್ಷನ್ ನೀವು ಇನ್ನೋಸ್ ಇಂಟೀರಿಯರ್ ಟೀಮ್ ಜೊತೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು.